ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಚಿನ್ನ ಮತ್ತು ಬೆಳ್ಳಿಯ ದರ ನಿರಂತರವಾಗಿ ಏರಿಕೆಯಾಗ್ತಾ ಇದೆ. ಆದರೆ ಬಜೆಟ್ ಬಳಿಕ ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆಯಾಗುತ್ತಾ ಏರಿಕೆಯಾಗುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಯಾಕೆ ಅಂತಂದರೆ ಫೆಬ್ರವರಿ 1ರಂದು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಲಿದ್ದಾರೆ. ಸತತ 8 ಬಜೆಟ್ ಮಂಡನೆ ಮಾಡಿರುವ ಹಿನ್ನೆಲೆಯಲ್ಲಿ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಲಿರುವ ಬಜೆಟ್ ಮೇಲೆ ಈಗ ನಿರೀಕ್ಷೆ ಹೆಚ್ಚಾಗಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತೆರಿಗೆ ಸಮರ ಆರಂಭಿಸಿದ ಬಳಿಕ ಹೂಡಿಕೆದಾರರು ಸ್ಟಾಕ್ ಮಾರ್ಕೆಟ್ನಿಂದ ಹಣವನ್ನು ತೆಗೆದು ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಚಿನ್ನ ಮತ್ತು ಬೆಳ್ಳಿಯ ದರ ನಿರಂತರವಾಗಿ ಏರಿಕೆ ಕಾಣ್ತಾ ಇದೆ. ಏರಿಕೆ ಕಾಣ್ತಾ ಇರುವ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಕಸ್ಟಮ್ ಸುಂಕವನ್ನು ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಇಳಿಸ್ತಾರಾ ಎಂಬ ಪ್ರಶ್ನೆ ಈಗ ಎದ್ದಿದೆ. ಸದ್ಯ ಈಗ ಭಾರತದಲ್ಲಿ ಚಿನ್ನದ ಮೇಲೆ ಯಾವ ರೀತಿ ತೆರಿಗೆ ಹಾಕಲಾಗುತ್ತೆ ಅಂತ ನೋಡೋಣ. ಈಗ ಭಾರತದಲ್ಲಿ ಆಮದಾಗುವ ಚಿನ್ನದ ಮೇಲೆ 6% ಸುಂಕವನ್ನು ವಿಧಿಸಲಾಗ್ತಾ ಇದೆ. ಇದರಲ್ಲಿ 5% ಮೂಲ ಕಸ್ಟಮ್ಸ್, ಇನ್ನು 1% ಕೃಷಿ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ಸೆಸ್ ಹಾಕಲಾಗುತ್ತೆ. ಇದರ ಜೊತೆ ಚಿನ್ನದ ಮೌಲ್ಯದ ಮೇಲೆ 3% GSTಯನ್ನು ಹಾಕಲಾಗುತ್ತೆ. ಹಾಗೆ ನೋಡಿದರೆ 2023ರವರೆಗೆ ಚಿನ್ನದ ಮೇಲೆ 15% ಸುಂಕವನ್ನು ವಿಧಿಸಲಾಗ್ತಾ ಇತ್ತು. ಆದರೆ ಕಳ್ಳ ಸಾಗಾಣಿಕೆ ಪ್ರಕರಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕಿ ಬಂದ ಕಾರಣ 2024ರ ಬಜೆಟ್ ನಂತರ ಚಿನ್ನದ ಮೇಲೆ 6% ಕಸ್ಟಮ್ಸ್ ಸುಂಕವನ್ನು ವಿಧಿಸಲಾಗ್ತಾ ಇದೆ. ಕಸ್ಟಮ್ಸ್ ಡ್ಯೂಟಿ ಇಳಿಕೆಯಾಗಿದ್ದರೂ ಚಿನ್ನದ ಕಳ್ಳ ಸಾಗಾಣಿಕೆ ಮಾತ್ರ ಕಡಿಮೆಯಾಗಿಲ್ಲ. ಏರ್ಪೋರ್ಟ್ಗಳಲ್ಲಿ, ಬಂದರ್ನಲ್ಲಿ ಚಿನ್ನ ಕಳ್ಳ ಸಾಗಾಣಿಕೆ ಮಾಡುವವರನ್ನು ಬಂಧನ ಮಾಡ್ತಾನೇ ಇದ್ದಾರೆ. ಯಾಕೆ ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅನ್ನೋದಕ್ಕೂ ಕಾರಣ ಸಹ ಇದೆ. ಕಾರಣ ಏನು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಯಾಕೆ ಅಂತಂದರೆ ಚಿನ್ನದ ಬೆಲೆ ಬಹಳಷ್ಟು ಹೆಚ್ಚಾಗಿದೆ. ಎಷ್ಟು ಹೆಚ್ಚಾಗಿದೆ ಅಂತಂದರೆ ಕಳೆದ 1 ವರ್ಷದಲ್ಲೇ ಚಿನ್ನದ ಬೆಲೆ 80% ಏರಿಕೆಯಾಗಿದೆ. ಕಳೆದ ಜನವರಿಯಲ್ಲಿ ಭಾರತದಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ ಸುಮಾರು 80,000 ರೂಪಾಯಿ ಇತ್ತು. ಆದರೆ ಈಗ ಇದು ಸುಮಾರು 1,60,000 ರೂಪಾಯಿಗೆ ಏರಿಕೆಯಾಗಿದೆ. 1 kg ಬೆಳ್ಳಿಯ ದರ ಸುಮಾರು 1 ಲಕ್ಷ ರೂಪಾಯಿ ಆಸುಪಾಸಿನಲ್ಲಿತ್ತು, ಅಂದರೆ ಕಳೆದ ಜನವರಿ ವೇಳೆಗೆ. ಆದರೆ ಈಗ ಬೆಳ್ಳಿ ದರ ಸುಮಾರು 3 ಲಕ್ಷ ರೂಪಾಯಿಯ ಗಡಿಯನ್ನು ದಾಟಿದೆ. ಅಂದರೆ ಒಂದೇ ವರ್ಷದಲ್ಲಿ ಸುಮಾರು 2 ಲಕ್ಷ ರೂಪಾಯಿ ಏರಿಕೆಯಾಗಿದೆ. ಭಾರತದಲ್ಲಿ ಚಿನ್ನದ ಮೇಲಿನ ಹೂಡಿಕೆ ಅಂತಂದರೆ ಎಲ್ಲ ಧರ್ಮದವರಿಗೆ ಇಷ್ಟ. ಅದರಲ್ಲೂ ಹಬ್ಬ ಬಂದಾಗ ಚಿನ್ನದ ಆಭರಣವನ್ನು ಹೆಚ್ಚಾಗಿ ಖರೀದಿ ಮಾಡ್ತಾರೆ. ಅದರಲ್ಲೂ ಅಕ್ಷಯ ತೃತೀಯದಂಥ ಹಬ್ಬ ಬಂದಾಗ ಸಂಪತ್ತು ಹೆಚ್ಚಾಗುತ್ತೆ ಎನ್ನುವ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಚಿನ್ನವನ್ನು ಬಹಳಷ್ಟು ಮಂದಿ ಖರೀದಿ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಆಭರಣದ ಜೊತೆ ಚಿನ್ನದ ಬಾರ್, ನಾಣ್ಯವನ್ನು ಖರೀದಿಸುವಂಥ ಟ್ರೆಂಡ್ ಹೆಚ್ಚಾಗಿದೆ. ಈ ಎಲ್ಲ ಕಾರಣದಿಂದಾಗಿ ಭಾರತದಲ್ಲಿ ಎಲ್ಲರ ಮನೆಗಳಲ್ಲಿರುವ ಚಿನ್ನವನ್ನು ಸೇರಿಸಿದರೆ ಬರೋಬ್ಬರಿ 34,600 ಟನ್ ಇದೆ ಅಂತ ಅಂದಾಜಿಸಲಾಗಿದೆ. ಖಾಸಗಿಯಾಗಿ ಯಾರ ಬಳಿಯೂ ಇಷ್ಟೊಂದು ಪ್ರಮಾಣದ ಚಿನ್ನ ಇಲ್ಲ. ಮಾರ್ಗನ್ ಸ್ಟಾನ್ಲಿ ಪ್ರಕಾರ ಅಮೇರಿಕ, ಜರ್ಮನಿ, ಇಟಲಿ, ಫ್ರಾನ್ಸ್, ರಷ್ಯಾ ಮತ್ತು ಚೀನಾದ ಕೇಂದ್ರ ಬ್ಯಾಂಕ್ಗಳಿರುವ ಒಟ್ಟು ಹಿಡುವಳಿಗಿಂತ ಭಾರತದಲ್ಲಿ ಮನೆಗಳಲ್ಲಿರುವ ಚಿನ್ನದ ಪ್ರಮಾಣವೇ ಜಾಸ್ತಿ ಇದೆ. ಇತ್ತೀಚಿನ ವರ್ಷದಲ್ಲಿ ಭಾರತ ಎಷ್ಟು ಪ್ರಮಾಣದಲ್ಲಿ ಚಿನ್ನವನ್ನು ಆಮದು ಮಾಡಿದೆ ಅಂತ ನೋಡುವುದಾದರೆ 2023ರಲ್ಲಿ 744 ಟನ್ ಚಿನ್ನವನ್ನು ಆಮದು ಮಾಡಿಕೊಂಡಿದೆ. 2024ರಲ್ಲಿ 724 ಟನ್, 2025ರಲ್ಲಿ 630 ಟನ್ ಚಿನ್ನವನ್ನು ಭಾರತ ಆಮದು ಮಾಡಿಕೊಂಡಿದೆ. ಚಿನ್ನದ ಬೆಲೆ ಇಳಿಕೆಯಾಗುತ್ತಾ ಅಂತ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಬಜೆಟ್ನಲ್ಲಿ ಮಹತ್ವದ ಘೋಷಣೆ ಮಾಡದೇ ಇದ್ದರೆ ಹಾಲಿ ಇರುವಂತೆ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ತೆರಿಗೆ ಇರಲಿದೆ. ಒಂದು ವೇಳೆ ಇಳಿಕೆ ಅಂದರೆ ಕಸ್ಟಮ್ ಸುಂಕವನ್ನು ಇಳಿಕೆ ಮಾಡಿದರೆ ಮಾತ್ರ ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆಯಾಗಲಿದೆ. ಒಂದು ವೇಳೆ ಕಸ್ಟಮ್ ಸುಂಕ ಇಳಿಕೆಯಾದರೂ ವಿಶ್ವದಲ್ಲಿ ನಡೆಯುವ ವಿದ್ಯಮಾನಗಳು ಚಿನ್ನದ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಅದರಲ್ಲೂ ಮುಖ್ಯವಾಗಿ ಡಾಲರ್ ಮೌಲ್ಯ ಏರಿಕೆಯಾಗಿ ರೂಪಾಯಿ ಮೌಲ್ಯ ಕುಸಿತವಾದರೆ ಭಾರತದಲ್ಲಿ ಚಿನ್ನದ ಬೆಲೆ ಏರಿಕೆಯಾಗುತ್ತೆ. ಹೀಗಾಗಿ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಯಾವ ಮಹತ್ವದ ಘೋಷಣೆ ಮಾಡಬಹುದು ಎಂಬ ಕುತೂಹಲ ಈಗ ಹೆಚ್ಚಾಗಿದೆ. ಧನ್ಯವಾದಗಳು.